ಸೊ ರೆಡಾಕ್ಸ್ ರಿಯಾಕ್ಷನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ಅಂತ ನೋಡೋಣ. ಸೊ ಫಸ್ಟ್ ಒನ್ ಡಿಫೈನ್ ಆಕ್ಸಿಡೇಷನ್. ಯೂಶಲಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸೇ ಕೇಳಿರ್ತಾರೆ. ಡಿಫೈನ್ ಆಕ್ಸಿಡೇಷನ್, ಡಿಫೈನ್ ರಿಡಕ್ಷನ್, 1 ಮಾರ್ಕ್ಸ್ ಕ್ವಶನ್. ಹಾಗೆಯೇ ಡಿಫೈನ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ಡಿಫೈನ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಹಾಗೆಯೇ ಆಕ್ಸಿಡೇಷನ್ ನಂಬರ್ ಬಂದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ನೋಡೋದಾದ್ರೆ ಕ್ಯಾಲ್ಕುಲೇಟ್ ಆಕ್ಸಿಡೇಷನ್ ನಂಬರ್. ಸೊ ಇಲ್ಲಿ ನಿಮಗೆ ಯಾವುದಾದ್ರು ಮಾರ್ಕ್ ಮಾಡಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ ಆ ಎಲಿಮೆಂಟದು. ಸೊ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಓಕೆನಾ. ಹಾಗೆ ನಿಮಗೆ 1 ಮಾರ್ಕ್ಸ್ಗೆ ನಿಮಗೆ ಸ್ಟಾಕ್ ನೊಟೇಷನ್ನು ಕೇಳಬಹುದು. 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ಗೆ ಸ್ಟಾಕ್ ನೊಟೇಷನ್. ಓಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಟೈಪ್ಸ್ ಆಫ್ ಆಕ್ಸಿಡೇಷನ್ ರೆಡಾಕ್ಸ್ ರಿಯಾಕ್ಷನಲ್ಲಿ ನಿಮಗೆ ಡಿಸ್ಪ್ರೊಪೋರ್ಷನಲ್, ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್ ಅಂದರೆ ಡಿಸ್ಪ್ರೊಪೋರ್ಷನಲ್ ರಿಯಾಕ್ಷನ್. ಓಕೆನಾ. ಸೊ ಆಮೇಲೆ ನಿಮಗೆ ಗ್ಯಾರಂಟಿ ಕ್ವಶನ್ ಬಂದು ನಿಮಗೆ 3 or 4 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ಕೆಮಿಕಲ್ ಬ್ಯಾಲೆನ್ಸ್ ಮಾಡೋವಂಥದ್ದು. ಆಕ್ಸಿಡೇಷನ್ ನಂಬರ್ ಮೆಥಡ್ ಇರ್ಬೋದು, ಆಫ್ ರಿಯಾಕ್ಷನ್ ಮೆಥಡ್ ಆಗಿರಬಹುದು. ಓಕೆ. ಸೊ ನೋಡಿ, 2 ಮೆಥಡ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಡೇನಿಯನ್ ಸೆಲ್ದು ಡಯಾಗ್ರಾಮ್ ಕೇಳಬಹುದು, ಇಲ್ಲಾಂದರೆ ಡೇನಿಯನ್ ಸೆಲ್ದು ಆ್ಯನೋಡ್ ಆರ್ ಕ್ಯಾಥೋಡ್ ರಿಯಾಕ್ಷನ್ ಆದರೂ ಕೇಳಬಹುದು.